ವೆಲ್ಕಮ್ ಟು ವೈಫೈ ಟ್ರಿಕ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಕಾಲಾನುಕ್ರಮದಂತಹ ಈ 1900 ಎಕ್ಸಾಂಪಲ್ ಹೇಳ್ಬೇಕಂದ್ರೆ 1986, 1987 ಈ ಥರ ಒಂದು ನಂಬರನ್ನು ತಗೊಂಡು ಆ ಕಾಲಘಟ್ಟದಲ್ಲಿ ಏನೇನು ಬದಲಾವಣೆ, ಏನೇನು ಚೇಂಜಸ್ ಅದು ಅಂತ ವಿಡಿಯೋ ಇನ್ನು ಮುಂದೆ ಕಂಟಿನ್ಯೂ ಆಗಿ ಬರ್ತದೆ. ಇದನ್ನು ಟೆಲಿಗ್ರಾಮಲ್ಲಿ ಲಿಂಕ್ ಆಗುತ್ತೇನೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಇದನ್ನು ಮಾಹಿತಿ ಸಿಗುತ್ತೆ, ಅದನ್ನು ನೀವು ಬರೆದುಕೊಳ್ಳಿ. ಬನ್ನಿ ನೋಡೋಣ. ಇವಾಗ 1986ರಲ್ಲಿ ಏನೇನು ಈ ಕಾಲಘಟ್ಟದಲ್ಲಿ ಏನೇನು ಬದಲಾವಣೆ ಆದವು ಅನ್ನೋದನ್ನು ಈ ವಿಡಿಯೋದಲ್ಲೇ ನೋಡೋಣ. ಪ್ರಮುಖ 1986ರ ಪ್ರಮುಖ ಕಾಯ್ದೆಗಳು ಏನೇನಾದವು. ಫಸ್ಟ್ ಮೊದಲನೇದಾಗಿ ಇಲ್ಲಿ ಗ್ರಾಹಕ ರಕ್ಷಣಾ ಕಾಯ್ದೆ, ಇದು ಜಾರಿಗೆ ಬಂದಿದ್ದು 1986ರಲ್ಲಿ. ಪರಿಸರ ರಕ್ಷಣಾ ಕಾಯ್ದೆ, ಇದು ಜಾರಿಗೆ ಬಂದಿದ್ದು 1986ರಲ್ಲಿ. ಪರಿಸರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಜಾಸ್ತಿ ಬರ್ತಿದೆ. ಸ್ಟೇಟ್ಮೆಂಟಲ್ಲಿ ಕೇಳ್ಬೋದು, ಒಂದು ಸೈಡು SB ಕೊಟ್ಟು ಒಂದು ಸೈಡು ಕಾಯ್ದೆ ಕೊಟ್ಟು ಕೇಳ್ತಾರೆ. ಇನ್ನು 1986ರಲ್ಲಿ ಬಾಲಕಾರ್ಮಿಕ ನಿಷೇಧ ಕಾಯ್ದೆ. ನೋಡಿ, ಈ 3 ಕಾಯ್ದೆಗಳು ಒಂದೇ SBಯಲ್ಲಿ ಸಿಕ್ಕಿದೆ. ನಿಮಗೆ ರಿವಿಷನ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ ಇದು. ನೆಕ್ಸ್ಟ್ ಮುಸ್ಲಿಂ ಮಹಿಳೆಯರ ಹಕ್ಕು ಕಾಯ್ದೆ, ಅದು 1986ರಲ್ಲೇ ಬಂದಿತು. ಇನ್ನು ನ್ಯಾಷನಲ್ ಪಾರ್ಕಿಗೆ ಸಂಬಂಧಿಸಿದಂತೆ ನೋಡೋದಾದರೆ ಓಲ್ಡ್ ಗೋವಾ ಚರ್ಚ್, ಇದು ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಉದ್ಯಾನವನ ಸೇರ್ಪಡೆಯಾಗಿದ್ದು 1986ರಲ್ಲಿ. ನೆಕ್ಸ್ಟು ಫತೇಪುರ್ ಸಿಕ್ರಿ, ಉತ್ತರ ಪ್ರದೇಶ್, ಇದು ಸೇರ್ಪಡೆಯಾಗಿದ್ದು 1986ರಲ್ಲಿ. ಹಂಪಿ ಸ್ಮಾರಕ ಇರುವುದು ಕರ್ನಾಟಕದಲ್ಲಿ, ಇದು ಸೇರ್ಪಡೆಯಾಗಿದ್ದು 1986ರಲ್ಲಿ, ರಾಷ್ಟ್ರೀಯ ಉದ್ಯಾನವನವಾಗಿ ಸೇರ್ಪಡೆಯಾಗಿದ್ದು. ಖಜುರಾಹೋ ದೇವಸ್ಥಾನ ಇರುವುದು ಮಧ್ಯಪ್ರದೇಶ್, ರಾಷ್ಟ್ರೀಯ ಉದ್ಯಾನವಾಗಿ ಸೇರ್ಪಡೆಯಾಗಿದ್ದು 1986ರಲ್ಲಿ. ಅಂತಾರಾಷ್ಟ್ರೀಯ ಶಾಂತಿ ವರ್ಷ ಯಾವ ವರ್ಷದಂದು ಆಚರಿಸಲಾಗುತ್ತದೆ? 1986ರಲ್ಲಿ. ಮುಸ್ಲಿಂ ಮಹಿಳೆಯರ ಹಕ್ಕು ಕಾಯ್ದೆ, ಇವಾಗಲೇ ನೋಡಿದ್ವಲ್ವ. ಈ ಥರ ಈ 1986ರ ಸಂಬಂಧಿಸಿದಂತೆ ಪ್ರಮುಖ ಕಾಯ್ದೆಗಳು ನೋಡಿದ್ದೇವೆ. ಇನ್ನು ಅಪ್ಡೇಟ್ ಬೇಕಾದಲ್ಲಿ ಇದನ್ನು ಅಪ್ಡೇಟ್ ಇನ್ನೂ ಮಾಡಲಾಗ್ತದೆ. 1986ರ ಕಾಯ್ದೆ ಅಪ್ಡೇಟ್ಗಾಗಿ ಕೆಳಗಡೆ ಲಿಂಕನ್ನು ಅವಾಗವಾಗ ಚೆಕ್ ಮಾಡ್ಕೊತೀರಿ. ಅಪ್ಡೇಟ್ ನಿಮಗೆ ಏನಾದರೂ ಆದರೆ ನಮ್ಮ ವೆಬ್ಸೈಟ್ನಲ್ಲಿ ಸಿಗ್ತದೆ ಇನ್ಫಾರ್ಮೇಷನ್. ನೆಕ್ಸ್ಟು 1987ರ ಕಾಯ್ದೆ ಜಾಸ್ತಿ ಇದೆ, ಅದನ್ನು ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.